ನಮಸ್ಕಾರ ಎಲ್ರಿಗೂ. ನಾನು ಮತ್ತೆ ಬಂದೆ. ಶುಭ ಮಧ್ಯಾಹ್ನ. ಇವತ್ತು ಬಿಸಿಲು ಜೋರಾಗಿದ್ದ ಕಾರಣ ಸ್ವಲ್ಪ ಪ್ರೊಡಕ್ಟಿವ್ ಡೇ ಅಂತ ನನಗೆ ಅನಿಸ್ತಿತ್ತು. ಅದಕ್ಕಾಗಿ ಉಪ್ಸಾರು ಖಾರ ಮಾಡೋಣ ಅಂತ ಅಂದ್ಕೊಂಡೆ. ಈ ರೆಸಿಪಿ ಎಲ್ರಿಗೂ ಗೊತ್ತಿರೋದೆ, ಎಲ್ಲರ ಮನೇಲೂ ಸಾಮಾನ್ಯವಾಗಿ ಮಾಡೋದೆ, ನಾವೇನು ಹೊಸ್ದಾಗಿ ಮಾಡಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂದ್ಕೊಂಡು ಬಂದೆ. ಇದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ಹಾಗೂ ಬೇಕು ಅಂದರೆ ಉಪ್ಸಾರು ಖಾರ ಅಂತ ರೆಸಿಪಿ ಹೊಡೆದ್ರೆ ಯೂಟ್ಯೂಬಲ್ಲಿ ಬಂದೇ ಬರುತ್ತೆ. ಅದೇನೂ ಗೊತ್ತಿಲ್ಲ, ಬಿಸಿಲಿದ್ದಾಗ ಕೆಲಸ ಮಾಡೋ ಮನಸ್ಸಂತೂ ಇದ್ದೇ ಇರುತ್ತೆ, ಸುಮ್ಮನೆ ಕೂರಕ್ಕಂತೂ ಆಗಲ್ಲ. ಸೊ ಟೈಮ್ ಪಾಸ್ ಆಗಲಿ ಅಂತ ನಮ್ಮಮ್ಮ ಆಲ್ರೆಡಿ ಉಪ್ಸಾರು ಮಾಡಿದರು, ಅದಕ್ಕೆ ನೆಂಚ್ಕೊಳಕ್ಕೆ ಉಪ್ಸಾರು ಖಾರ ನಾನು ಮಾಡ್ತಾಯಿದ್ದೆ ಅಷ್ಟೇ. ನಾವು ಅಡುಗೆ ಮನೆಗೆ ಬರೋದು ಅಪರೂಪ, ಬಂದರೆ ಮಾತ್ರ ಈ ಥರ ಒಳ್ಳೊಳ್ಳೆ ಅಡುಗೆ ಮಾಡ್ತೀವಿ. ಖಾರ ಅಂತೂ ಸಖತ್ ಖಾರವಾಗಿ ಕಾಣಿಸ್ತಾ ಇದೆ. ಮತ್ತೆ ಬಿಸಿಲು ನೋಡೋಣ ಅಂತ ಆಚೆ ಹೋದೆ. ಖಾರ ಮಾಡಿದ್ದಾಯಿತು, ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಹಾಲು ಕೋವಾ ಮಾಡೋಣ ಅಂತ ಸ್ಕೆಚ್ ಹಾಕ್ಕೊಂಡ್ವಿ. ಐಡಿಯಾ ಕೊಟ್ಟಿದ್ದು ನಮ್ಮಕ್ಕ. ಇದ್ರ ರೆಸಿಪಿನೂ ಏನು ನಾನು ಹೇಳಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಲು ಕೋವಾ ಇನ್ ಕನ್ನಡ ಅಂತ ಹೊಡೆದ್ಬಿಡಿ, ಅದೇ ಬರುತ್ತೆ. ಈ ಸ್ವೀಟ್ ಮಾಡೋದೇ ಗೋಳು, ತಿರುಗಿಸ್ತಾನೇ ಇರಬೇಕು. ನಂಗೆ ಬೇರೆ ವೀಡಿಯೋ ಮಾಡೋದು ಮರ್ತೋಯ್ತು. ಸರಿ ಪೀಸಸ್ಸೇ ತಿನ್ಕೊಬೇಡಿ, ಮತ್ತೆ ಸಿಗ್ತೀನಿ. ಬಾಯ್.